ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ದಾರದ ಬಗ್ಗೆ ತೋರಿಸ್ತಾ ಇದ್ದೀನಿ, ಜೊತೆಗೆ ಒಂದು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಆ್ಯಂಕರ್ ಥ್ರೆಡ್ಡು ನಂಬರ್ 8 ಅಂತ. ಇದು ಅಮೆಝಾನ್ನಲ್ಲಿ ನಿಮಗೆ ಸಿಗುತ್ತೆ. ಕಾಸ್ಟ್ ಬಂದು 480 ರುಪೀಸ್ ಬರುತ್ತೆ. ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. ನೋಡಿ, ದಾರ ಬಂದು ಇದು ಫಸ್ಟಿಗೆ ನಾನು ರೈಟ್ ಸೈಡ್ನಲ್ಲಿ ಇಟ್ಕೊಂಡಿದ್ದೀನಿ. ದಪ್ಪ ಬಂದು ಇದು ಕಾಟನ್ ಥ್ರೆಡ್. ಇದು ಕಾಟನ್ ಥ್ರೆಡ್ನಲ್ಲೇ ಸ್ವಲ್ಪ ತೆಳುವಾಗಿರೋವಂಥದ್ದು. ಇದನ್ನು ನಾವು ಟ್ಯಾಟಿಂಗ್ ಎಲ್ಲ ಮಾಡ್ತಾರಲ್ಲ, ಅದಕ್ಕೂ ಉಪಯೋಗಿಸ್ಬೋದು. ಪ್ಲಸ್ ಬಂದು ಈ ಬಾರ್ಡರ್ ಲೈನು ನಾವು ಪಲ್ಲುಗಳಿಗೆಲ್ಲ ಯೂಸ್ ಮಾಡೋವಂಥದ್ದಕ್ಕೂ ಹಾಕ್ಬೋದು. ಈಚ್ ಬಾಲು 10 ಗ್ರಾಮ್ಸೇ ಇರುತ್ತೆ ಇದಕ್ಕೆ. ಹಂಗಾಗಿ ಇದು ನೋಡಿ, ರಾಯಲ್ ಅಂತ. ಇದು ಆ್ಯಂಕರ್ ಥ್ರೆಡ್. ಎರಡೂ ಸೇಮ್, ಬಟ್ ಏನಂದರೆ ಅದು ಶೈನಿಂಗ್ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಕಾಟನ್ ಥ್ರೆಡ್ ಇದು ಈ ಕಡೆ ಇರೋದು, ಇದು ಸ್ವಲ್ಪ ದಪ್ಪ ಬರುತ್ತೆ, 6 ಎಳೆನೇ ದಪ್ಪ ಬರುತ್ತೆ. ಇದು 6 ಎಳೆ ಬಂದು ತುಂಬ ತೆಳು ಇರುತ್ತೆ. ನೋಡಿ, ಇದಕ್ಕೂ ಶೈನಿಂಗ್ ಎಷ್ಟಿದೆ ಅಂತ. ತೆಳು ಇರೋದು ಶೈನಿಂಗ್ ಇರುತ್ತೆ. ನಾನು ಅದೇ ಥರದ್ರಲ್ಲಿ ತೊಗೊಂಡು ಮಾಡಬೇಕಾಗಿತ್ತು, ಬಟ್ ಸಿಲ್ಕ್ ಥ್ರೆಡ್ನಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ. 6 ಎಳೆ ದಾರ. ಇದನ್ನು ನೀವು ಕಾಟನ್ ಥ್ರೆಡ್ನಲ್ಲೂ ಸಹ ಹಾಕ್ಬೋದು. ಪ್ರೀವಿಯಸ್ ವೀಡಿಯೋಲಿ ನಾನು ತೋರಿಸಿದ್ದೀನಿ. ಇದೇ ಥರನೇ ಸೈಡ್ ಆರ್ಚ್ ಬಂದು ಕಾಟನ್ ಥ್ರೆಡ್ನಲ್ಲಿ ಹಾಕೋದನ್ನು. ಅದೇ ಥರನೇ ಇದನ್ನು ನೀವು ಏನು ನಾನು ತೆಳ್ಳನ ದಾರ ತೋರಿಸಿದ್ನಲ್ಲ, ಇನ್ನೊಂದು ಶೈನಿಂಗ್, ಅದರಲ್ಲಿ ನೀವು ದುಪ್ಪಟ್ಟಗಳಿಗೆ ಆಮೇಲೆ ಸ್ಯಾರಿಗಳಿಗೆ ಬಾರ್ಡರ್ ಲೈನ್ ಡಿಸೈನ್ನ ಚಿಕ್ಕದಾಗಿ ಹಾಕ್ಬೋದು. ಇಲ್ಲಿ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು, ಈ 3 ಚೈನ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟೇ ಗ್ಯಾಪಿಗೆ ಸೂಜಿನ ಬಟ್ಟೆಗೆ ತುರಿಸಿ ದಾರ ತಂದುಬಿಟ್ಟು 2ರಿಂದ 1 ಮತ್ತು 2ರಿಂದ 1 ಈ ಥರ ಕಂಬ ಹಾಕಿದೆ. 3 ಚೈನ್ ಆದರೂ ಹಾಕಿ, 2 ಚೈನ್ ಆದರೂ ಹಾಕಿ, ಒಂದು ಕಂಬ ಹಾಕಿ, ಅದಾದ ನಂತರ ಸ್ವಲ್ಪ ದಾರನ ಮೇಲೆ ಈ ಥರ ಇಟ್ಕೊಂಡು ಸ್ವಲ್ಪ ನೋಡಿ, 2 ಚೈನ್ ಹಾಕ್ತೇನೆ. ಬೇಡ, 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಥರ ದಾರನ 1ರಿಂದ ಹಿಂಗೆ ಎಳೆದು ನೋಡಿ, ಈ ಥರ ಇಟ್ಕೋಬೇಕು. ಫಸ್ಟಿಗೆ ಒಂದಿತ್ತು, ಇದು 2ನೇದಾಯಿತು. ಮತ್ತು ಸೂಜಿಯಿಂದ ದಾರ ತಂದುಬಿಟ್ಟು ಫಸ್ಟ್ ಏನು ದಾರ ಇರುತ್ತಲ್ಲ ಅದರಿಂದ ಹೊರಗಡೆ ಬರಬೇಕು. 2 4 ಆಯಿತು. ಮತ್ತು ಈಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೋಬೇಕು, ಒಳಗಡೆ ಹೋಗಿ ದಾರ ತಂದುಬಿಟ್ಟು ಫಸ್ಟ್ನೇ ದಾರದಿಂದ ಮತ್ತು 2ನೇ ದಾರದಿಂದ 2ರಿಂದನೂ ಈ ಥರ ಹೊರಗಡೆ ಬರಬೇಕು. ಸ್ವಲ್ಪ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೆಕೆಂಡ್ ನಾನು ತೋರಿಸೋದು ನೀಟಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ದಾರ ಕ್ಲೀನಾಗಿ ಕಾಣ್ತಾ ಇರಲಿಲ್ಲ, ಹಂಗಾಗಿ ಹತ್ರ ಇರೋದ್ರಿಂದ ಈ ಥರ ಆಯಿತು. ನೆಕ್ಸ್ಟ್ ಆರ್ಚ್ ಹಾಕುವಾಗ ಇದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ, ಕ್ಲೀನಾಗಿ ಗೊತ್ತಾಗುತ್ತೆ. ನೋಡಿ, ಇದೇ ಥರನೇ ಪ್ರತಿಯೊಂದು ನಾವು ಪಫಿ ಡಿಸೈನ್ ಹಾಕೋ ಥರನೇ, ಬಟ್ ಎಲ್ಲ ದಾರಗಳನ್ನ ಸೇರಿಸಿ ಒಂದು ಮಾಡ್ತೀವಲ್ಲ, ಆದರೆ ಇದರಲ್ಲಿ 2 ದಾರನೇ ಈ ಥರ ಮೇಲೆ ಎತ್ಕೊಂಡು ಬಂದು ಎಲ್ಲ ಸೇರಿ ಒಂದು ಸರಿ ಈ ಥರ ಎಳ್ಕೊಂಬಿಟ್ಟು ಒಂದು ಲಾಕ್ ಹಾಕಬೇಕು. ಹಾಕಿಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಇವಾಗ ನೋಡಿ, 1 2 3 ಚೈನ್ ಹಾಕ್ತೀನಿ. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಗ್ಯಾಪ್ ಒಳಗಡೆಗೆ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡಿದ್ವಲ್ಲ, ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಸ್ಕೋಬೇಕು. ಇವಾಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಏನು ನಾವು 3 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕ್ತೀನಿ. ಕಂಬ ಹಾಕಿದ್ಮೇಲೆ 1 2 3 ಚೈನ್ ಹಾಕ್ಬಿಟ್ಟು ಪಿಕಾಟ್ ಮಾಡ್ತೀವಲ್ಲ ಯಾವಾಗ್ಲೂ, ಅದೇ ಥರನೇ ಇಲ್ಲಿ ಪಿಕಾಟ್ಸ್ಗಳನ್ನ ಮಾಡಬೇಕು. ಟೋಟಲಾಗಿ ಒಂದು 5ರಿಂದ 6 ಪಿಕಾಟ್ಸ್ ಬರುತ್ತೆ. ಕೌಂಟ್ ಮಾಡ್ಕೊಂಡು ನೋಡ್ತೀನಿ, ಆಮೇಲೆ ಎಷ್ಟು ಆಗುತ್ತೋ ಅಡ್ಜಸ್ಟ್ ಆಗುತ್ತೋ ಅಷ್ಟನ್ನು ನಾವಿಲ್ಲಿ ಕರೆಕ್ಟಾಗಿ ಪಿಕಾಟ್ಸ್ಗಳನ್ನ ಮಾಡಬೇಕು. ಪ್ರತಿಯೊಂದು ಸರಿನೂ ಸಹ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು, ತುಂಬ ಲೆಂತಿಯಾಗಿ ಎಳೆಯಬಾರ್ದು, ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಕಂಬ ಹಾಕಿಬಿಟ್ಟು 3 ಚೈನ್ ಹಾಕಿ ಲಾಕ್. ಇದೇ ಥರನೇ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಫಸ್ಟಿಗೆ ನಾನು ಹಾಕಿದಾಗ ನಿಮಗೆ ಕನ್ಫ್ಯೂಸ್ ಆಯಿತು, ಅದೇನು ಪಫ್ ಥರ ಹಾಕಿದ್ನಲ್ಲ, ಅದನ್ನು ಸೆಕೆಂಡ್ ಆರ್ಚ್ ಹಾಕುವಾಗ ನಾನು ನೀಟಾಗಿ ತೋರಿಸ್ತೀನಿ. ಸ್ಕಿಪ್ ಮಾಡಬೇಡಿ ವಿಡಿಯೋನ, ಹಾಗೆ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ, ಹೊಸಬ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಎಷ್ಟಾಯ್ತು ಅಂತ ಕೌಂಟ್ ಮಾಡಿ ಹೇಳ್ತೀನಿ. ಟೋಟಲಾಗಿ ಒಂದು 6 ಬರುತ್ತೆ. ಅದಕ್ಕಿಂತ ಜಾಸ್ತಿ ಬೇಡ, ಅದಕ್ಕಿಂತ ಜಾಸ್ತಿ ಹಾಕಿದರೆ ಆಮೇಲೆ ಏನು ಆರ್ಚ್ ಇರುತ್ತಲ್ಲ ಅದು ಫೋಲ್ಡ್ ಆಗೋ ಚಾನ್ಸಸ್ ತುಂಬ ಇರೋದ್ರಿಂದ ಆ ಥರ ಆಗುತ್ತೆ. ಇಲ್ಲಿ ನಾನು 6 ಎಳೆ ದಾರ ತೊಗೊಂಡ್ಬಿಟ್ಟು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕಿಂತ ಪ್ರೀವಿಯಸ್ ವೀಡಿಯೋಲ್ಲಿ ನಾನು 1-2 ವೀಡಿಯೋ ಹಾಕಿ ತೋರಿಸಿದ್ದೀನಿ. ಕಾಟನ್ ಥ್ರೆಡ್ಡಿಂದನೂ ಹಾಕಿದ್ದೀನಿ. ನಾನು ಆ ಶೈನಿ ದಾರ ತೋರಿಸಿದ್ನಲ್ಲ ಅದರಲ್ಲೂ ಸಹ ನಾನು ಒಂದು ಬಾರ್ಡರ್ ಲೈನ್ ಡಿಸೈನ್ ಹಾಕಿ ತೋರಿಸಿದ್ದೀನಿ. ಕರ್ಚಿಫ್ಗಳಿಗೆ ಅವಕ್ಕೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಲೇಜ್ಗೆ ಹೋಗೋ ಮಕ್ಕಳಿದ್ದರೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕರ್ಚಿಫಿಗೆ ವರ್ಕ್ ಹಾಕ್ಕೊಟ್ರೆ
ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಎಲ್ಲಿಗೆ ಬರುತ್ತೋ ಕ್ಲೀನಾಗಿ ನೋಡಬೇಕು. ಆ 3 ಚೈನ್ ಗ್ಯಾಪ್ ಎಷ್ಟಿದೆಯಲ್ಲ ಅಷ್ಟೇ ಗ್ಯಾಪಿಗೆ ಇಲ್ಲಿನೂ ಸಹ ಈ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ತುಂಬ ದೂರ ಬೇಡ. ಆ 3 ಚೈನ್ ಇದಕ್ಕೇ ಕರೆಕ್ಟಾಗಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಲಾಕ್ ಮಾಡಬೇಕು. ಇಲ್ಲಾಂದರೆ ಈ ಥರನೂ ಡೈರೆಕ್ಟಾಗೂ ಲಾಕ್ ಮಾಡ್ಬೋದು. ನೋಡಿ ಈ ಥರ ನಾನು ಲಾಕ್ ಆಯ್ತಲ್ಲ. ಇಲ್ಲೂ ಸಹ ನಾನು ಬೀಡ್ಸ್ನ ಯೂಸ್ ಮಾಡಿಲ್ಲ. ಬೀಡ್ಸ್ ಬೇಕು ಅಂದರೆ ಆ ಪಿಕಾಟ್ಗಳಲ್ಲಿ ನೀವು ಬೀಡ್ಸ್ನ ಯೂಸ್ ಮಾಡ್ಬೋದು. ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ತೀನಿ. 3 ಚೈನ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟೇ ಗ್ಯಾಪಿಗೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ಒಂದು ಕಂಬನ ಹಾಕ್ತೀನಿ. ಇವಾಗ ನೋಡಿ 2ರಿಂದ 1 ಮತ್ತೆ 2ರಿಂದ 1 ಕಂಬ ಆದಮೇಲೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ ನಾನು ತೋರಿಸ್ತೀನಿ. ಇವಾಗ ಕ್ಲೀನಾಗಿ 2ರಿಂದ 1 ಸರಿ ದಾರ ಬರಬೇಕು. ಇಲ್ಲಿ ಮೇಲೆ ತೊಗೊಂಡಿದ್ವಲ್ಲ ಈ ದಾರನೂ ಇವಾಗ ತೊಗೊಂಡಿದ್ವಲ್ಲ ಅದನ್ನು ಮತ್ತು ಒಳಗೆ ಹೋಗಿ ದಾರ ತಂದಿದ್ದು 2 ದಾರದಿಂದನೂ ಈ ಥರ ಹೊರಗಡೆ ಬರಬೇಕು. ಬಂದಾಗ ಫಸ್ಟಿಗೆ ಸೂಜಿ ಮೇಲೆ 1 ಇತ್ತು, ಇವಾಗ 2 ಆಯಿತು. ಮತ್ತು ಇವಾಗ ನೋಡಿ 3ನೇ ದಾರ ಆಗುತ್ತೆ. 3 ದಾರ ಆಯಿತು. ಕೌಂಟ್ ಮಾಡ್ಬೋದು ನೋಡ್ರಿ ನೀವು. ಇವಾಗ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತದು 1 2 3 ಆಯಿತು. 4 ಆಗಿದೆ. ಸೂಜಿ ಮೇಲೆ ಮುಂಚೆಗೆ 1 ಇತ್ತಲ್ಲ ಅದು ಸೇರಿ 4 ಆಯಿತು. 2 ದಾರದಿಂದ ಹೊರಗಡೆ ಬರಬೇಕು. ಸೂಜಿ ಮೇಲೆ ಒಂದ್ಸರಿ ದಾರ ಮತ್ತೆ ಒಳಗೋಗಿ ದಾರ ತಂದಿರ್ತೀವಲ್ಲ 2 ದಾರದಿಂದನೂ ಸೂಜಿಯಿಂದ ಎಳ್ಕೊಂಡ್ರೆ ಈ ಥರ ದಾರ ಆಗುತ್ತೆ. ನೋಡಿ ಕೌಂಟ್ ಮಾಡ್ಕೋಬೋದು. ನೀಟಾಗಿ ಕಾಣ್ತಾ ಇದೆ. ಇವಾಗ ಫಸ್ಟ್ ಆರ್ಚ್ನಲ್ಲಿ ಕಾಣ್ತಿರ್ಲಿಲ್ಲ. 1 2 3 4 5 6 ಆಯಿತು. ಇವಾಗ ಅಷ್ಟರಿಂದನೂ ಹೊರಗಡೆ ಬರಬೇಕು. ಎಲ್ಲ ದಾರದಿಂದ ಸೇರಿಸ್ಕೊಂಡು ಹೊರಗೆ ತಂದು ಒಂದು ಲಾಕ್ ಹಾಕಬೇಕು. ಲಾಕ್ ಹಾಕ್ಬಿಟ್ಟು 1 2 3 ಚೈನು ಮತ್ತು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಈ 3 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ಇವಾಗ 1 2 ಚೈನ್ ಹಾಕಬೇಕು. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು. ಆ 3 ಚೈನ್ ಗ್ಯಾಪ್ ಒಳಗಡೆಗೆ ನೋಡಿ ಇಲ್ಲಿದೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕಬೇಕು. ಬೇಕಂದರೆ ನೋಡಿ ಇಲ್ಲಿ ನೀವೇನಾದರೂ ಅಕಸ್ಮಾತ್ ಬೀಡ್ಸ್ ಬೇಕು ಅಂದರೆ ನೀವು ಆ 3 ಚೈನ್ ಹಾಕ್ತಿರಲ್ಲ ಅದಕ್ಕಿಂತ ಮುಂಚೆ 2 ಚೈನ್ ಹಾಕಿ 1 ಬೀಡ್ ಹಾಕಿ 1 ಚೈನ್ ಹಾಕಿ ಆವಾಗ ಪಿಕಾಟ್ ಮಾಡೋದಕ್ಕೆ ನಿಮಗೆ ಪಿಕಾಟ್ನಲ್ಲಿ 1 ಬೀಡ್ಸು ಬರುತ್ತೆ. 2 ಚೈನ್ ಆದಮೇಲೆ 1 ಬೀಡ್ ಆದಮೇಲೆ 1 ಚೈನ್ ಹಾಕಿಬಿಟ್ಟು ಪಿಕಾಟ್ ಮಾಡಬೇಕು. ಇಲ್ಲೂ ಸಹ ಟೋಟಲಾಗಿ ಒಂದು 6 ಪಿಕಾಟ್ಸ್ ಬರೋ ಥರ ನೋಡಿಕೊಂಡು ಕರೆಕ್ಟಾಗಿ ಹಾಕಬೇಕು. ತೀರಾ ಜಾಸ್ತಿ ಪಿಕಾಟ್ಸ್ ಹಾಕೋದಕ್ಕೆ ಹೋಗಬೇಡಿ. ಕಂಬಗಳನ್ನ ಹಾಕಿ ಮೀಡಿಯಮ್ ಆಗಿ ಎಳ್ಕೊಂಡು ಕಂಬಗಳನ್ನ ಪಿಕಾಟ್ಸ್ ಮಾಡಬೇಕು. ಹಾಗೆ ಇಲ್ಲಿ ಕುಚ್ಚಬೇಕು ಅಂದ್ರೂ ಸಹ ನೀವು ಗ್ಯಾಪ್ ಕೊಟ್ಕೊಂಡು ಕುಚ್ಚು ಕಟ್ಕೋಬೋದು. 1 2 3 4 5 6 ಪಿಕಾಟ್ಸ್ ಮಾಡಿದ್ನಲ್ಲ ಅದೇ ಥರನೇ ಇಲ್ಲಿನೂ ಸಹ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ 6 ಪಿಕಾಟ್ಸ್ ಆಯಿತು. ಆದಮೇಲೆ ಡೈರೆಕ್ಟಾಗಿ ಈ 3 ಚೈನ್ ಗ್ಯಾಪ್ನಷ್ಟೇ ಗ್ಯಾಪಿಗೆ ಕರೆಕ್ಟಾಗಿ ಡೈರೆಕ್ಟಾಗಿ ಲಾಕ್ ಮಾಡಿಬಿಟ್ಟು ನೀವು ಕುಚ್ಚಬೇಕು ಅಂದರೆ ನಾನು ಹೇಳಿದ್ನಲ್ಲ ಅಲ್ಲಿ ನೀವು ಒಂದು 4 ಚೈನ್ ಅಥವಾ 5 ಚೈನ್ ಹಾಕಿ ಜಾಗ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಒಂದು 5 ಚೈನ್ ಹಾಕಿ ಮತ್ತೆ ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಜಾಗ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನಿಲ್ಲಿ 6 ಎಳೆ ದಾರದಿಂದ ಹಾಕಿದ್ದೀನಲ್ಲ. ನೆಕ್ಸ್ಟ್ 3 ಇದೇ ಥರ 3 ನಾನು 6 ಎಳೆ ದಾರ ಹಾಕಿ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋಂತಹ ಮತ್ತೆ ಇನ್ನು 3 ನಾನು ಏನು ಈ ಥರ ಆರ್ಚ್ ಮಾಡ್ತೀನಲ್ಲ ಆ ಆರ್ಚ್ಗಳನ್ನ 8 ಎಳೆ ದಾರದಲ್ಲಿ ನಾನು ಹಾಕಿ ತೋರಿಸಿದ್ದೀನಿ. ಅದನ್ನು ಸ್ವಲ್ಪ ತಿಕ್ಕಾಗಿರ್ಬೇಕಂದ್ರೆ ಆ ಥರ ಮಾಡ್ಬೋದು. ನೋಡಿ ಇದು 6 ಎಳೆ ದಾರ. ಇದು ಕಲರ್ ಚೇಂಜ್ ಇದೆ ಗೊತ್ತಾಗುತ್ತೆ ನಿಮಗೆ. ಪಿಂಕ್ನಲ್ಲೇ ಸ್ವಲ್ಪ ಡಾರ್ಕ್ ಕಲರ್ ರಾಣಿ ಪಿಂಕ್ ತೊಗೊಂಡು ನಾನು ಹಾಕಿದ್ದೀನಿ. ಇದು ಬಂದು 8 ಎಳೆ ದಾರದಲ್ಲಿ ಹಾಕಿರೋದು. ನೀವು 6 ಎಳೆನೂ ತೊಗೋಬೋದು 8 ಎಳೆನೂ ತೊಗೋಬೋದು. ನೋಡಿ ಸಿಲ್ಕ್ ಥ್ರೆಡ್ನಲ್ಲೇ ಸ್ವಲ್ಪ ಲೈಟ್ ಕಲರ್ ಇರೋದು 6 ಎಳೆದು. ಈ ಕಡೆ ಬಂದು 3 ಇದಾವಲ್ಲ ಈ ಆರ್ಚ್ ಬಂದು 8 ಎಳೆ ದಾರದಲ್ಲಿ ನಾನು ಹಾಕಿರೋದು. ಸ್ವಲ್ಪ ನೋಡ್ಬೋದು ನೀವು ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಚೇಂಜ್ ಬರುತ್ತೆ. ಅಂದರೆ ಸ್ವಲ್ಪ ಥಿಕ್ಕಾಗಿದೆ 8 ಎಳೆದು, 6 ಎಳೆದು ಸ್ವಲ್ಪ ತಿನ್ನಾಗಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.